Good morning, students. So in the previous class we were discussing the lesson number 1, that is environment. Okay, and we have discussed about what is environment and how to prevent the pollution. So I told you there are different kinds of pollutions are there, pollutions and their types. Okay, we will discuss these all things in today's class. So what is pollution? Firstly, the definition of what is the definition of pollution? See here. So the presence of harmful substances which make our environment dirty and contaminated is called pollution. Pollution andre ಏನು? ನಮ್ಮ ಸುತ್ತಮುತ್ತಲು ಇರುವಂಥ ಸರೌಂಡಿಂಗನ್ನು ಹೊಲಸು ಮಾಡುವಂಥ ಸಬ್ಸ್ಟೆನ್ಸಸ್ ಅದಕ್ಕೇನಂತೀವಿ ನಾವು ಪೊಲ್ಯೂಷನ್ ಅಂತೀವಿ. ಓಕೆ, ಸೊ ದೇರ್ ಆರ್ ಮೇನ್ಲಿ pollutants can be in any of the 3 forms. ಸೊ ಪೊಲ್ಯೂಷನ್ ಇನ್ನು ನಮ್ಮ ಸರೌಂಡಿಂಗ್ ಪೊಲ್ಯೂಟ್ ಆಗಾಕ ಏನು 3 ಫಾರ್ಮ್ಸ್ ಒಳಗಿರ್ತಾವೆ. ಪೊಲ್ಯೂಷನ್ ಮಾಡುವಂಥ ಸಬ್ಸ್ಟೆನ್ಸಸ್ 3 ಫಾರ್ಮ್ಸ್ ಒಳಗಿರ್ತಾವೆ. ಸೊ ದೇ ಕ್ಯಾನ್ ಬಿ ಇನ್ ಸಾಲಿಡ್, ಲಿಕ್ವಿಡ್ ಆರ್ ದೇ ಕ್ಯಾನ್ ಬಿ ಗ್ಯಾಸ್ ಆಲ್ಸೋ. ಸಾಲಿಡ್ ಫಾರ್ಮ್ ಒಳಗೂ ಇರ್ಬೋದು, ಲಿಕ್ವಿಡ್ ಫಾರ್ಮ್ ಒಳಗೂ ಇರ್ಬೋದು, ಗ್ಯಾಸಿಯಸ್ ಫಾರ್ಮ್ ಒಳಗೂ ಇರ್ಬೋದು. ಸೊ ಅವು ಯಾವ ಫಾರ್ಮ್ ಒಳಗಿದ್ರು ಅವು ಮಾಡುವಂಥ ಕೆಲಸ ಅಂತೂ ಒಂದು ಏನು ಮಾಡ್ತಾವು, ನಮ್ಮ ಎನ್ವಿರಾನ್ಮೆಂಟನ್ನು, ನಮ್ಮ ಸರೌಂಡಿಂಗನ್ನು ಡರ್ಟಿ ಮಾಡ್ತಾವ. ಓಕೆ, so pollution is mainly caused by human activities all through some natural phenomena such as volcanic eruptions and forest fires can cause pollutions. almost ನಮ್ಮ ಸರೌಂಡಿಂಗ್ ಪೊಲ್ಯೂಟ್ ಆಗೋದಕ್ಕೆ ರೀಸನ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಕ್ಟಿವಿಟೀಸ್. ನಾವು ನಮ್ಮ ಡೈಲಿ ಲೈಫ್ ಒಳಗೆ ಮಾಡುವಂಥ ಆ್ಯಕ್ಟಿವಿಟಿ ಸಂಬಂಧ ನಮ್ಮ ಸರೌಂಡಿಂಗ್ ಏನಾಗುತ್ತಾ, ಪೊಲ್ಯೂಟ್ ಆಗುತ್ತೆ. ಹೌದಾ? ಸೊ ಇನ್ನುಳಿಕಿದ್ದು ಕೆಲವೊಂದು ನ್ಯಾಚುರಲ್ ಆಗಿಯೂ ಆಗ್ತಿರ್ತಾವ. ನ್ಯಾಚುರಲ್ ಆಗಿ ಆಗುವಂಥ ನ್ಯಾಚುರಲ್ ಆ್ಯಕ್ಟಿವಿಟೀಸ್ ನಮ್ಮ ಸರೌಂಡಿಂಗನ್ನು ಪೊಲ್ಯೂಟ್ ಮಾಡ್ಬೋದು. ಸೊ ಸಮ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್ ಆರ್ ದೇರ್ ಸಚ್ ಆಸ್ ಫಾರೆಸ್ಟ್ ಫೈರ್ ಅಂದರೆ ಕೆಲವೊಂದು ಟೈಮ್ ಕಾಡಿಗೆ ಬೆಂಕಿ ಹತ್ತಿ ಬಿಡುತ್ತೆ, ಯಾರೂ ಹಚ್ಚಂಗಿಲ್ಲ, ತನ್ನ ಆಗಿಬಿಡುತ್ತೆ ಫಾರೆಸ್ಟ್ ಫೈರ್. ಸೊ ಆ ಟೈಮ್ ಒಳಗೆ ಏನಾಗ್ಬೋದು, ನಮ್ಮ ಎನ್ವಿರಾನ್ಮೆಂಟ್ ಹಾರ್ಮ್ಫುಲ್ ಅಂದರೆ ಡರ್ಟಿ ಆಗ್ಬೋದು. ಓಕೆ, ಬಟ್ ಆಲ್ಮೋಸ್ಟ್ ಫಾರ್ 100%ಗೆ 80% ಅಥವಾ 90% ಹ್ಯೂಮನ್ ಆ್ಯಕ್ಟಿವಿಟೀಸಿಂದನ ಸರೌಂಡಿಂಗ್ ಆಗಲಿ ಎನ್ವಿರಾನ್ಮೆಂಟ್ ಹೊಲಸಾಗುತ್ತೆ, ಡರ್ಟಿ ಆಗುತ್ತೆ. ಓಕೆ, ಸೊ ಫಸ್ಟ್ ಒನ್, ರೈಟ್ ಡೌನ್ ದ ಡೆಫಿನೇಷನ್ ಆಫ್ ಪೊಲ್ಯೂಷನ್. So the presence of harmful substances which make our environment dirty. Dirty is called as pollution. Pollution. Human activities in the surrounding environment ಹೊಲಸಾಗೋದಕ್ಕೆ ನಾವೇನಂತೀವಿ, ಪೊಲ್ಯೂಷನ್ ಅಂತೀವಿ. ಓಕೆ, ಸೊ ಫಸ್ಟ್ ಒನ್, among all of the pollution, first one is there air pollution. What is that? Air pollution. So what is air pollution? The blanket of air surrounding the earth is called as atmosphere. Yes, ನಮ್ಮ ಸುತ್ತಮುತ್ತಲು ಒಂದು ಏನೈತಿ, ಬ್ಲ್ಯಾಂಕೆಟ್ ಐತಿ, ನಮ್ಮ ಅಟ್ಮಾಸ್ಫಿಯರ್, ನಮ್ಮ ಸರೌಂಡಿಂಗ್ ಒಳಗೆ ಒಂದು ಬ್ಲ್ಯಾಂಕೆಟ್ ಐತಿ. ಆ ಬ್ಲ್ಯಾಂಕೆಟಿಗೆ ನಾವೇನಂತೀವಿ, ಬೇಸಿಕಲಿ ಅಟ್ಮಾಸ್ಫಿಯರ್ ಅಂತೀವಿ. So it is essential for the survival of all living organisms, that is plants, animals and human beings. Yes, atmosphere ಅಂದ್ರೂ ಎಲ್ಲರಿಗೂ ಬೇಸಿಕ್ ಅದು. ಅಟ್ಮಾಸ್ಫಿಯರ್ ಒಳಗಿರುವಂಥ ಏರ್ ಅಂದ್ರೆ ಗಾಳಿ, ಹ್ಯೂಮನ್ ಬೀಯಿಂಗ್ಸ್ಗಾಗಲಿ ಎನಿಮಲ್ಸ್ಗಾಗಲಿ ಯಾವುದೋ ಒಂದು ಲಿವಿಂಗ್ ಥಿಂಗಿಗಾಗಲಿ ಏನೈತದು ಒಂದು ಬೇಸಿಕ್ ನೀಡ್ ಐತಿ. ಹೌದಾ? ಸೊ ಏರ್ ಇಸ್ ಅ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಆಫ್ ವಿಚ್ ನೈಟ್ರೋಜನ್, ಆಕ್ಸಿಜನ್ ಫಾರ್ಮ್ ಅ ಮೇಜರ್ ಪಾರ್ಟ್. ಸೊ ನಮ್ಮ ಸುತ್ತಮುತ್ತಲು ಇರುವಂಥ ಗಾಳಿ ಒಳಗೆ ಕೆಲವೊಂದು ಥರ ಏನದಾವು, ಗ್ಯಾಸಿಯಸ್ ಮಿಕ್ಸ್ಚರ್ ಆಫ್ ಗ್ಯಾಸಸ್. ಆ ಏರ್ ಒಳಗೂ ಏನದಾವು, ಡಿಫ್ರೆಂಟ್ ಗ್ಯಾಸಸ್ ಅದಾವ. ಫಾರ್ ಎಕ್ಸಾಂಪಲ್ ನೈಟ್ರೋಜನ್, ಆಕ್ಸಿಜನ್ ಇವೆಲ್ಲ ಅದಾವ ಗಾಳಿ ಒಳಗೆ. ಸೊ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ವೇಪರ್ ಆರ್ ಆಲ್ಸೋ ಪ್ರೆಸೆಂಟ್ ಇನ್ ದ ಏರ್ ಇನ್ ಸ್ಮಾಲ್ ಪ್ರಪೋರ್ಷನ್ಸ್.
ಸೊ ಈ ಮತ್ತೇನದಾವ ಗಾಳಿಯೊಳಗೆ ಕಾರ್ಬನ್ ಡೈಆಕ್ಸೈಡು ಐತಿ. ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಪೇಪರು ಅದಾವ, ಬಟ್ ಸ್ಮಾಲ್ ಪೋರ್ಷನ್ ಒಳಗೆ, ಅಂದ್ರೆ ಕಮ್ಮಿ ಪೋರ್ಷನ್ ಒಳಗೆ ಅದಾವ. ಹೌದಾ? ಸೊ ಏರ್ ಈಸ್ ಸೇಡ್ ಟು ಬಿ ಪೊಲ್ಯೂಟೆಡ್ ಇಫ್ ದ ಲೆವೆಲ್ಸ್ ಆಫ್ harmful gases and particles present in the atmosphere are high enough to affect living organisms and non-living man-made artifacts like buildings, monuments, etc. ಹೌದಾ? ಸೊ ನಮ್ಮ ಏರ್ ಹೆಂಗೆ ಪೊಲ್ಯೂಟ್ ಆಗುತ್ತೆ? ವಾಟ್ ಆರ್ ದ ರೀಸನ್ಸ್ to do the air pollute? So it is because of our human activities only. ಸೊ ನಾವು ಡೈಲಿ ನಮ್ಮ ಲೈಫ್ ಒಳಗೆ ಮಾಡುವಂಥ ಕೆಲವೊಂದು ಆ್ಯಕ್ಟಿವಿಟೀಸ್ದಿಂದ ನಮ್ಮ ಏರ್ ಪೊಲ್ಯೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ವಿ ಯೂಸ್ ವೆಹಿಕಲ್ಸ್ ಫಾರ್ ದ ಟ್ರಾವೆಲಿಂಗ್ ಪರ್ಪಸ್. ಹೌದಾ? ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾವೆಲ್ ಮಾಡಬೇಕಂದ್ರೆ ಏನು ಯೂಸ್ ಮಾಡ್ತೀವಿ? ವೆಹಿಕಲ್ಸ್ನ. ಬಸ್, ಟ್ರೈನ್, ಹೌದಾ, ಮೋಟ್ರ್ ಬೈಕ್ಸ್ ಇವೆಲ್ಲ ಯೂಸ್ ಮಾಡ್ತೀವಿ. ಸೊ ಅವು ವೆಹಿಕಲ್ಸ್ ಒಳಗೆ ಏನು ಯೂಸ್ ಮಾಡ್ತಾರೆ? ಅವರು ಪೆಟ್ರೋಲ್ಸ್ ಆಗಲಿ ಡೀಸೆಲ್ಸ್ ಆಗಲಿ ಯೂಸ್ ಮಾಡ್ತಾರೆ. ಸೊ ಆ ಪೆಟ್ರೋಲ್ ಡೀಸೆಲಿಂದ ಹೊಗೆ ಬರುತ್ತೆ. ಹೌದಾ? ಸೊ ಅದೇನು ಎಲ್ಲೂ ಮಿಕ್ಸ್ ಆಗುತ್ತದ? ಎಸ್, ಲಿಟ್ರಲಿ ಇಟ್ ಗೋಸ್ ಆ್ಯಂಡ್ ಮಿಕ್ಸ್ ವಿತ್ ದ ಏರ್. ಗಾಳಿ ಜೊತೆನೇ ಮಿಕ್ಸ್ ಆಗುತ್ತೆ. ಅದ ಗಾಳಿಯನ್ನು ನಾವು ಬ್ರೀತ್ ಮಾಡ್ತೀವಿ. ಹೌದಾ? ಸೊ ಏನಾಗುತ್ತೆ? ನಮಗೂ ಡಿಸೀಸಸ್ ಬರ್ತಾವು, ವಿತ್ ಗಾಳಿನೂ ಹೊಲಸಾಗುತ್ತೆ. ಹೌದಾ? So we can say that it is just because of human activities. So air pollution is mainly caused by the chemicals, pollutants released from the factories, power plants, vehicles like cars, buses and trucks, domestic cooking and burning of fuels. Yes. So air pollute ಆಗೋದು ಭಾಳ ರೀಸನ್ಸ್ ಅದಾವ. One is the vehicles in the, second one factories. Yes, so in these days we are seeing that, we can see that many factories and many industries are there forming. ಭಾಳ ಫ್ಯಾಕ್ಟ್ರೀಸ್ ಅದಾವ. ಈಗ ನಮ್ಮ ಊರಾಗ ಫಾರ್ ಎಕ್ಸಾಂಪಲ್ ಇಲ್ಲಾಂದ್ರೂ 2 ಫ್ಯಾಕ್ಟ್ರೀಸ್ ಅದಾವ. ಹೌದಾ? ಸೊ ಫ್ಯಾಕ್ಟ್ರೀಸಿಂದ ಏನು ಬರುತ್ತಾ? ಹೊರಗಡೆ ಹೊಗೆ ಬರುತ್ತಾ? ಅದು ಹೆಂಗಿರುತ್ತೆ? ಅದು ಇಂಪ್ಯೂರ್ ಇರುತ್ತೆ. ಫ್ಯಾಕ್ಟ್ರಿಯಿಂದ ಹೊರಗೆ ಬಂದಿರುವಂಥ ಹೊಗೆ. ಸೊ ಅದು ಹೋಗಿ ಎಲ್ಲಿ ಮಿಕ್ಸ್ ಆಗುತ್ತಾ? ಗಾಳಿಯೊಳಗೆ ಮಿಕ್ಸ್ ಆಗುತ್ತಾ? ಹೌದಾ? ಸೊ ನೆಕ್ಸ್ಟ್ ಒನ್ ಈಸ್ ಕುಕಿಂಗ್ ಆ್ಯಂಡ್ ಬರ್ನಿಂಗ್ ಆಫ್ ಫ್ಯೂಯಲ್ಸ್. ಕೆಲವೊಂದು ಥರ ಕುಕಿಂಗ್ ಇರ್ತಾವ. ಕುಕಿಂಗ್ ಮಾಡುವಾಗ ಅದರಿಂದ ಬರುವಂಥ ಒಂದು ಹೊಗೆನೂ ಗಾಳಿಯೊಳಗೆ ಮಿಕ್ಸ್ ಆಗುತ್ತೆ. ಹೌದಾ? ಸೊ ಏರ್ ಈಸ್ ಆಲ್ಸೋ ನ್ಯಾಚುರಲಿ ಪೊಲ್ಯೂಟೆಡ್ ಬೈ ಆರ್ಗ್ಯಾನಿಕ್ ಎರಪ್ಷನ್ಸ್ ಆ್ಯಂಡ್ ಫಾರೆಸ್ಟ್ ಫೈರ್ಸ್. ಸೊ ಐ ಟೋಲ್ಡ್ ಯು, ಕೆಲವೊಂದು ಟೈಮ್ ಕಾಡಿಗೆ ಏನಾಗುತ್ತೆ? ಬೆಂಕಿ ಹತ್ತುತ್ತಾ. ಹೌದಾ? ಸೊ ಕಾಡಿಗೆ ಬೆಂಕಿ ಹತ್ತಂದ್ರೆ ಅದನ್ನು ಆರಿಸೋದು ಇಟ್ಸ್ ನಾಟ್ ಎಟ್ ಆಲ್ ಈಸಿ. ಇಟ್ ಇಸ್ ನಾಟ್ ಎಟ್ ಆಲ್ ಈಸಿ ಟಾಸ್ಕ್. ಸೊ ಅದನ್ನು ಆರಿಸೋತನಾರೆ ಅದು ಹತ್ತಿದ ಬೆಂಕಿ ಏನಾಗುತ್ತಾ? ಅಲ್ಲಿಂದನೂ ಹೋಗಿ ಹೊರಗೆ ಬರುತ್ತಾ? ಅದು ಹೋಗಿ ಎಲ್ಲಿ ಮಿಕ್ಸ್ ಆಗುತ್ತೆ? ಏರ್ ಒಳಗೆ ಮಿಕ್ಸ್ ಆಗುತ್ತೆ. ದೇರ್ ಆರ್ ಮೆನಿ ವೇಸ್ ಟು ಪೊಲ್ಯೂಟ್ ದ ಏರ್. ಹೌದಾ? ಸೊ ಇಷ್ಟೊತ್ತನ್ನ ನಾವು ಏನು ಡಿಸ್ಕಸ್ ಮಾಡಿದ್ದೀವಿ? ಏರ್ ಹೆಂಗೆ ಪೊಲ್ಯೂಟ್ ಆಗುತ್ತೆ? ವಾಟ್ ಆರ್ ದ ರೀಸನ್ಸ್? ಓಕೆ, ನಾವು ಎಫೆಕ್ಟ್ಸ್ ಆಫ್ ಏರ್ ಪೊಲ್ಯೂಷನ್ ಏನು ಎಫೆಕ್ಟ್ ಆಗುತ್ತೆ ಏರ್ ಮ್ಯಾಗ? ಏರ್ ಇಷ್ಟೆಲ್ಲ ಹೊಲಸಾದ್ಮೇಲೆ ಅದ್ರ ಎಫೆಕ್ಟ್ ಏನಾಗುತ್ತೆ? ಸಿ, ಏರ್ ಪೊಲ್ಯೂಷನ್ ಕ್ಯಾನ್ ಕಾಸ್ ಕ್ಯಾನ್ಸರ್. ಎಸ್, ಇಟ್ ಕ್ಯಾನ್ ಕಾಸ್ ಕ್ಯಾನ್ಸರ್, ಟ್ರಬಲ್ ಇನ್ ಬ್ರೀತಿಂಗ್ like asthma, lung, brain and nerve damages, burning sensation in the eyes, etc. Some of the pollutants are so harmful that they can cause death also. Okay, so ಮನುಷ್ಯರಿಗೆ ಏನಾಗುತ್ತೆ? ಒಮ್ಮೊಮ್ಮೆ ಕ್ಯಾನ್ಸರ್ಸ್ ಬರ್ತಾವ, ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ. ಬ್ರೀತಿಂಗ್ ಪ್ರಾಬ್ಲಮ್, ದ್ಯಾಟ್ ಡಿಸೀಸ್ ವಿ ಕಾಲ್ಡ್ ಆಸ್ ಪರ್ಟಿಕ್ಯುಲರ್ಲಿ ಅಸ್ತಮಾ ಅಂತೀವಿ ಅದಕ್ಕೆ ನಾವು. ಹೌದಾ? ಅಸ್ತಮಾ ಬರೋಕ್ಕಾಗಲಿ, ಇಲ್ಲ ಲಂಗ್ಸ್ ಕ್ಯಾನ್ಸರ್ ಆಗಲಿ, ಇವೆಲ್ಲ ಎದಕ್ಕೆ ಡಿಸೀಸಸ್ ಹೆಂಗೆ ಬರ್ತಾವೆ? ಬಿಕಾಸ್ ಆಫ್ ದ ಏರ್ ಪೊಲ್ಯೂಷನ್. ಹೊಲಸು ಗಾಳಿಯನ್ನು ಕಂಟಿನ್ಯೂಸ್ ಆಗಿ ನಾವು ಅದನ್ನು ಬ್ರೀತ್ ಮಾಡಿದ್ದೀವಂದ್ರೆ ನಮಗೆ ಡಿಸೀಸಸ್ ಬರ್ತಾವ. ಓಕೆ, ಸೊ ಇನ್ನು ಉಳ್ಕಿದ್ದಂತಂದ್ರೆ ಕೆಲವೊಂದು ಜನ ಆರಾಮ ಆಗ್ತಾರೆ. ಸಮ್ ಪೀಪಲ್ ವಿಲ್ ಗೆಟ್ ಕ್ಯೂರ್ ಬೈ ಟೇಕಿಂಗ್ ದ ರೈಟ್ ಟ್ರೀಟ್ಮೆಂಟ್ಸ್, ಬಟ್ ಸಮ್ ಪೀಪಲ್ ಆರ್ ಡೆತ್ ಆಲ್ಸೋ, ದೇ ಡೈಡ್. ಕೆಲವೊಂದು ಜನ ಭಾಳ ವೀಕ್ ಇದ್ದವರು, ಭಾಳ ವಯಸ್ಸಾದವರು ತೀರ್ಕೊಂಡು ಬಿಡ್ತಾರೆ. ಹೌದಾ? So this, see, in such a way air pollute can affect our life. Okay, next one, pollutants like sulfur dioxide and oxides of nitrogen after being released by the factories mix with the moisture in the air forming acids. ಇನ್ನು ಇವೆಲ್ಲ ವೆಹಿಕಲ್ಸ್ ಇಂದ ಬರುವಂಥವ ಏನು ಗ್ಯಾಸಸ್. ಅದು ಇನ್ನು ಫ್ಯಾಕ್ಟ್ರೀಸ್ ಇಂದ ಹೊರಗೆ ಬರುವಂಥ ಪೊಲ್ಯೂಷನ್ಸ್ ಏನಿರ್ತಾವೆ, ಏರ್ ಹೊಲಸು ಗಾಳಿ, ಅದಂತೂ ಭಾಳ ಡೇಂಜರಸ್. ಯಾಕಂದರೆ ಅದರೊಳಗೆ ಏನು ಮಿಕ್ಸ್ ಇರ್ತಾವ? ಆಸಿಡ್ಸ್ ಮಿಕ್ಸ್ ಇರ್ತಾವ, ಕೆಮಿಕಲ್ಸ್ ಮಿಕ್ಸ್ ಇರ್ತಾವ. ಸೊ ಇನ್ ಫ್ಯಾಕ್ಟ್ರೀಸ್ ವಾಟ್ ದೇ ಯೂಸ್ ಕೆಮಿಕಲ್ಸ್, ವೆರಿ ಹಾರ್ಮ್ಫುಲ್ ಕೆಮಿಕಲ್ಸ್ ದೇ ಯೂಸ್. ಆ ಕೆಮಿಕಲ್ಸ್ ಯೂಸ್ ಮಾಡಿರುವಂಥ ಹೊಗೆ ನಾವು ಹೊರಗೆ ಬಂತು, ಅದನ್ನು ನಾವು ಉಸಿರಾಡ್ತೀವಿ. ಜಸ್ಟ್ ಇಮ್ಯಾಜಿನ್ ವಾಟ್ ಕ್ಯಾನ್ ಹ್ಯಾಪನ್ ಟು ಅಸ್.
Is it dangerous? Yes, by thinking only you can see, I can realize that it's very much dangerous for our health. Is it? So when it rains, these acids combine with the raindrops and fall on the earth as acid rain. It damages plants and buildings besides polluting the soil and the food sources. So what will happen? ಅಲ್ಲಿ ಫ್ಯಾಕ್ಟ್ರಿಯಿಂದ ಹೊರಗೆ ಬಂದಿರುವಂಥ ಗಾಳಿ ಹೋಗಿ ಎಲ್ಲಿ ಮಿಕ್ಸ್ ಆಗುತ್ತೆ, ಆಟೋಮೆಟಿಕ್ಲಿ ಇಟ್ ವಿಲ್ ಗೋ ಆ್ಯಂಡ್ ಮಿಕ್ಸ್ ವಿತ್ ದ ಏರ್, ದ್ಯಾಟ್ ಏರ್ ವಿಲ್ ಬಿ ಬ್ರೀತ್. ಇಸ್ ಇಟ್? ಸೊ ಸಚ್ ಕೈಂಡ್ ಆಫ್ ಡಿಸೀಸಸ್ we face in our life, and some people get cured but some people can cause death. Okay, so it is very important that we should use, yes we should, we cannot say that we should stop using vehicles or we should stop the industries, we cannot say that, but what we can do is we can use everything with smartly, in a correct amount, in a correct quantity we can use. See, for example, if you are going nearby, ಇಲ್ಲೇ ಹತ್ತಿರ ಇರುವಂಥ ಎಲ್ಲಾದರೂ ಶಾಪಿಗಾಗಲಿ ಮನೆಗಾಗಲಿ ಹೋಗೋದಂದ್ರೆ ವೆಹಿಕಲ್ಸನ್ನು ಅವಾಯ್ಡ್ ಮಾಡಬೇಕು. ಯು ಶುಡ್ ಅವಾಯ್ಡ್ ದ ವೆಹಿಕಲ್ಸ್, because using the vehicles for all the time, it is just waste of petrol also, and also it can cause you such kind of diseases that we just taught in this lesson. Is it? So avoid using vehicles for all the time. Try to use the cycles instead of the vehicles. Yes, cycle igantru petrol hako necessary illa, hauda? So it is good for your health by cycling the, is it? So these are the some contents of the air pollution and effects of air pollution. In tomorrow's class we will study about the water pollution. ವಾಟರ್ ಹೆಂಗೆ ಹೊಲಸಾಗುತ್ತೆ, ಯಾವ ಥರ ಹ್ಯೂಮನ್ ಆ್ಯಕ್ಟಿವಿಟೀಸ್ ವಾಟರ್ ಪೊಲ್ಯೂಟ್ ಮಾಡುತ್ತೆ. ಸೊ ವಿ ವಿಲ್ ಸ್ಟಡಿ ಆಲ್ ಆಫ್ ದೀಸ್ ಕಂಟೆಂಟ್ಸ್ ಇನ್ ದ ಟುಮಾರೋಸ್ ಕ್ಲಾಸ್.